ಸಿದ್ದರಾಮಯ್ಯಗೆ ಮತ್ತೊಂದು ಸಂಕಷ್ಟ ಕಾದಿದೆಯಾ? ಮೂಡಾ ಪ್ರಕರಣದ ತೀರ್ಪು ಬಂದ ಬೆನ್ನಲ್ಲೇ ಮತ್ತೊಂದು ಸಂಕಷ್ಟ ಎದುರಾಗುತ್ತಾ? ಅರ್ಕಾವತಿ ಬಡಾವಣೆ ಕೇಸ್ ಮತ್ತೆ ಮರುಜೀವ ಪಡೆಯುತ್ತಾ? ರಾಜ್ಯ ಬಿಜೆಪಿ ನಾಯಕರಿಂದ ಮತ್ತೆ ಮತ್ತೆ ಅರ್ಕಾವತಿ ಪ್ರಕರಣದ ಬಗ್ಗೆ ಹೇಳಿಕೆಗಳು ಹೊರಬರ್ತಾ ಇವೆ. ಈ ಹಿಂದೆ ರಾಜ್ಯಪಾಲರಿಗೆ ಸಿಟಿ ರವಿ ಪತ್ರ ಬರೆದಿದ್ರು. ಕೆಂಪಣ್ಣ ವರದಿನ ಬಹಿರಂಗ ಮಾಡಿ ಅಂತ ಸಿಟಿ ರವಿ ಆಗ್ರಹಿಸ್ತಾ ಇದ್ದಾರೆ. ಸರ್ಕಾರಕ್ಕೆ ಪತ್ರ ಬರೆದು ಮಾಹಿತಿ ಕೇಳಿದ್ದಾರೆ ರಾಜ್ಯಪಾಲ ಗೆಹ್ಲೋಟ್. ಇನ್ನು ಇದೇ ವಿಚಾರದಲ್ಲಿ ರಾಜಭವನಕ್ಕೆ ಭೇಟಿ ನೀಡಿದ್ರು ಸಿಟಿ ರವಿ. ಅರ್ಕಾವತಿ ರೀಡು ಪ್ರಕರಣದ ಹೆಚ್ಚಿನ ದಾಖಲೆ ನೀಡಿ ಬಂದ್ರ? ಹಾಗಾದ್ರೆ ಸಿಟಿ ರವಿ ಮಾಧ್ಯಮಕ್ಕೆ ಯಾವುದೇ ಮಾಹಿತಿಯನ್ನ ಸಿಟಿ ರವಿ ಕೊಟ್ಟಿಲ್ಲ. ಕೆಂಪಣ್ಣ ವರದಿ ಬಹಿರಂಗ ಮಾಡುವಂತೆ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ರ? ಸಿಟಿ ರವಿ ರಾಜಭವನಕ್ಕೆ ಹೋಗಿ ಮಾತಾಡಿ ಬಂದಿರೋದು ಈಗ ಕುತೂಹಲ ಮೂಡಿಸ್ತಾ ಇದೆ. ಪ್ರಶಾಂತ್, ಒಂದು ಕಡೆ ಮೂಡಾ ಪ್ರಕರಣನೇ ಅರಗಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಈಗ ಅರ್ಕಾವತಿ ಪ್ರಕರಣ ಸಮಸ್ಯೆ ಆಗತ್ತಾ? ನೋಡಿ, ಅಂದರೆ ಅರ್ಕಾವತಿ ಪ್ರಕರಣದಲ್ಲಿ ಬಿ ಜೆ ಪಿ ಏನು ಆಗ್ರಹಿಸ್ತಾ ಇದೆ, ಬಿ ಜೆ ಪಿಯವ್ರದ್ದೇ 4 ವರ್ಷ ಸರ್ಕಾರ ಇತ್ತಲ್ಲ, ಯಾಕೆ ನಿರ್ಣಯ ತೆಗೆದುಕೊಳ್ಳಿಲ್ಲ? ಪ್ರಕರಣದಲ್ಲಿ ಕ್ವಿಡ್ ಪ್ರೋಕೋ ಇದೆಯೋ ಇಲ್ವೋ ಅಂತಕ್ಕಂಥದ್ದು ದಾಖಲೆಗಳನ್ನು ನೋಡಬೇಕು. ಈಗ ಬೇರೆ ಡಿನೋಟಿಫಿಕೇಷನ್ ಪ್ರಕರಣದಲ್ಲಿ ಏನಾಗಿತ್ತು, ನೀವು ಇಲ್ಲಿ ಸರ್ಕಾರ ಡಿನೋಟಿಫೈ ಮಾಡಿತ್ತು, ಆ ಕಡೆಯಿಂದ ಕ್ವಿಡ್ ಪ್ರೋಕೋ ಹಣ ಬಂದಿತ್ತು, ಆ ಕಾರಣದಿಂದ ಕ್ವಿಡ್ ಪ್ರೋಕೋ ಇದ್ದಾಗ ವಿಷಯ ಬೇರೆ. ಈಗ ಏನಾಗಿದೆ, ಅರ್ಕಾವತಿ ಪ್ರಕರಣ ಏನು, 2004ರಲ್ಲಿ ಅರ್ಕಾವತಿ ಬಳಿ BDA ಸೈಟ್ಗಳನ್ನು ಮಾಡಲಿಕ್ಕೆ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸುತ್ತೆ, ಭೂಮಿ ಎಕ್ವೈರ್ ಮಾಡುತ್ತೆ. ಬಟ್ ಇನ್ ಲೇಟರ್ ಸ್ಟೇಜ್ 2013ರಲ್ಲಿ 285 ಎಕರೆ ಜಮೀನಲ್ಲಿ ಡಿನೋಟಿಫೈ ಮಾಡಲಾಗುತ್ತೆ. ಸಿದ್ದರಾಮಯ್ಯನವರು ಏನು ಹೇಳ್ತಿದ್ದಾರೆ, ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ನಾವು ಇದನ್ನು ಡಿನೋಟಿಫೈ ಮಾಡಿದ್ದೀವಿ, ರೀಡು ಶಬ್ದ ಕೊಟ್ಟಿದ್ದೇ ಸುಪ್ರೀಂ ಕೋರ್ಟ್ನಿಂದ ಬಂದಿರತಕ್ಕಂಥದ್ದು, ಇದರಲ್ಲಿ ನಮ್ಮದೇನು ತಪ್ಪಿಲ್ಲ ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ. ಬಟ್ ಒಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ನನಗೆ ಗೊತ್ತಿರೋದು ಹೇಳ್ತೀನಿ. ಈ ಅರ್ಕಾವತಿಗೆ ಸಂಬಂಧಪಟ್ಟಂತೆ, ರೀಡುಗೆ ಸಂಬಂಧಪಟ್ಟಂತೆ ಒಂದು ದೂರು ರಾಜ್ಯಪಾಲರ ಬಳಿಗೆ 2016-17 ಆ ಸಮಯದಲ್ಲೇ ಹೋಗಿತ್ತು. ನೋಡಿ, ಈಗ ಇದೇನು ಮುಚ್ಚುಮರೆ ಇರತಕ್ಕಂಥ ಪ್ರಶ್ನೆ ಇಲ್ಲ. ಈಗ ರಾಜ್ಯಪಾಲರು ಕೇಂದ್ರದ BJP ನಾಯಕರನ್ನು ಅಥವಾ ಕೇಂದ್ರ ಸರ್ಕಾರದ ನಾಯಕರನ್ನು ಕೇಳದೆ, ಒಂದು ಮಾತು ಕೇಳದೆ ಇಲ್ಲಿ ಇಂಡಿಪೆಂಡೆಂಟ್ ನಿರ್ಣಯಗಳನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥದ್ದಿರಲ್ಲ. ಅದರಲ್ಲಿ ಸ್ವಲ್ಪ ಪಾಲಿಟಿಕ್ಸ್ ಇದ್ದೇ ಇರುತ್ತೆ. ಅವ್ರದ್ದು ಎಷ್ಟೇ ಡಿಸ್ಕ್ರಿಷನ್ ಇದ್ರೂ ಕೂಡ ಕೇಂದ್ರ ಸರ್ಕಾರದ ಮಾತನ್ನು ಕೇಳಬೇಕಾಗತ್ತೆ. ಆಗ ಆಗಿನ ರಾಜ್ಯಪಾಲರ ಬಳಿ ಈ ಒಂದು ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಬಂದಾಗ, ಆಗಿನ್ನೂ ಅಮೆಂಡ್ಮೆಂಟ್ ಆಗಿದ್ದಿಲ್ಲ. ಸೊ ಸೆಕ್ಷನ್ 19 ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಡಿಯಲ್ಲಿ ಈ ಒಂದು ಸ್ಯಾಂಕ್ಷನ್ನ ಪ್ರಶ್ನೆ ಬಂದಾಗ ಕರ್ನಾಟಕ ರಾಜ್ಯದ BJP ನಾಯಕರು ದಿಲ್ಲಿಗೆ 2 ಬಾರಿ ಬಂದು ಕೂಳ್ತಿದ್ರು. ದಯವಿಟ್ಟು ರಾಜ್ಯಪಾಲರಿಗೆ ನಿರ್ದೇಶನ ಕೊಡಿ, ಅಥವಾ ನಾನು ನಿರ್ದೇಶನ ಅನ್ನೋ ಶಬ್ದ ಈಗ ಬಳಕೆ ಮಾಡಿದರೆ ಅದು ವಿವಾದಾಸ್ಪದ ಆಗ್ಬೋದು, ನಾನು ನಿರ್ದೇಶನ ಅಂತ ಹೇಳಲ್ಲ, ದಯವಿಟ್ಟು ರಾಜ್ಯಪಾಲರಿಗೆ ಹೇಳಿ ಈ ಪ್ರಕರಣದಲ್ಲಿ ಸ್ಯಾಂಕ್ಷನ್ ಕೊಡಬೇಡಿ ಅಂತ. ಯಾಕೆ ಅಂತ ಕೇಳಿದಾಗ ಕರ್ನಾಟಕದ BJP ನಾಯಕರಿಗೆ ಆತಂಕ ಇತ್ತು, ನಾಳೆ ಏನಾದರೂ ರಾಜ್ಯಪಾಲರು ಸ್ಯಾಂಕ್ಷನ್ ಕೊಟ್ಟರೆ, ಈಗೇನಾಗ್ತಿದೆ ನೋಡಿ, ಮುನಿರತ್ನ ಪ್ರಕರಣ ಹೊರಗಡೆ ಬಂತು, ಬೇರೆ ಬೇರೆ ಪ್ರಕರಣಗಳು ಹೊರಗೆ ಬಂತು, ಹಾಗೆಲ್ಲಾದರೂ ಸಿದ್ದರಾಮಯ್ಯನವ್ರ ಸರ್ಕಾರ ನಮ್ಮ ಪ್ರಕರಣಗಳಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾಡಿದರೆ ಅಂತಕ್ಕಂಥ ಆತಂಕ ರಾಜ್ಯದ BJP ನಾಯಕರಿಗಿತ್ತು. ಸಿಟಿ ರವಿಯವರು ಪತ್ರಿಕಾಗೋಷ್ಠಿ ಮಾಡಿ ಇಲ್ಲ ರೀಡು ಪ್ರಕರಣಕ್ಕೆ ಮರುಜೀವವನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ಅವ್ರದೇ ನಾಯಕರು ಹೋಗಿ ಯಾಕೆ ಸ್ಯಾಂಕ್ಷನನ್ನು ಕೊಡಬೇಡಿ ಅಂತಕ್ಕಂಥದ್ದನ್ನ ಹೇಳಿದರು ಅನ್ನೋದನ್ನು ಸಿಟಿ ರವಿಯವರು ಬಹಿರಂಗವಾಗಿ ಹೇಳಿ, ಯಾರು ಹೇಳಿದರು, ಯಾಕೆ ಹೇಳಿದರು, ನಾನು ಹೆಸರು ಹೇಳಲಿಕ್ಕೆ ಹೋಗೋಲ್ಲ. ಯಾಕಂದರೆ ಮೊದಲೇ ಕರ್ನಾಟಕದ BJP ಒಳ ಜಗಳದಲ್ಲಿ ನಿರತವಾಗಿದೆ, ಇನ್ನಷ್ಟು ಒಳ ಜಗಳ ಯಾಕೆ ಜಾಸ್ತಿ, ಆ ಹೆಸರುಗಳನ್ನು ಅವ್ರು ಬಹಿರಂಗಪಡಿಸ್ಲಿ. 4 ವರ್ಷ ಅವ್ರದ್ದೇ ಸರ್ಕಾರ ಇತ್ತು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು, ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದರು. ಆ ಸಂದರ್ಭದಲ್ಲಿ ಯಾಕೆ ಈ ಪ್ರಕರಣದ ಬಗ್ಗೆ ತನಿಖೆಯನ್ನು ನಡೆಸಲಿಲ್ಲ? ಒಂದು ಭಾಗ ಅದನ್ನು ಅದಕ್ಕೆ ಹೇಳಿದೆ, ನಾನು ನೋಡುವ 2 ಬಗೆಗಳಿವೆ. ಆದರೆ ಸಿದ್ದರಾಮಯ್ಯನವರಿಗೆ ಈ ಪ್ರಕರಣವೂ ಕೂಡ ನಾಳೆ ಏನಾದರೂ ಕಾನೂನಿನ ಹೋರಾಟಕ್ಕೆ ಹೋದರೆ, ಕೋರ್ಟ್ಗಳಿಗೆ ಹೋದರೆ ನಿಶ್ಚಿತವಾಗಿ ಸಮಸ್ಯೆಗಳನ್ನು ತಂದೊಡ್ಡದು. ನೋಡಿ, ನಿಮಗೆ ಆಳುವಾಗ ಭಾವನಾ, ನಿಮಗೊಂದು ನೈತಿಕ ಶಕ್ತಿ ಇದ್ದಾಗ ಮಾತ್ರ ನೀವು ಆಳ್ವಿಕೆಯನ್ನು ನಡೆಸಲಿಕ್ಕೆ ಸಾಧ್ಯ. ನಿಮ್ಗೆ ಆ ನೈತಿಕ ಶಕ್ತಿ ಬೇಕಾಗತ್ತೆ. ಈಗ ನೀವು ಪತ್ರಕರ್ತೆ ಆಗಿದ್ದೀರಿ, ನಾವು ಪತ್ರಕರ್ತರಾಗಿದ್ದೀವಿ, ಆ ನೈತಿಕ ಶಕ್ತಿ ಇದ್ದಾಗ ಮಾತ್ರ ನಾವು ಏನಾದ್ರೂ ಮಾತಾಡ್ಲಿಕ್ಕೆ ಸಾಧ್ಯ. ಹಾಗೆ ಟು ಗವರ್ನ್ ಯು ಶುಡ್ ಹ್ಯಾವ್ ಎ ಲೆಜಿಟಿಮಸಿ. ವೇರ್ ದ ಲೆಜಿಟಿಮಸಿ ಕಮ್ಸ್,
ದ್ಯಾಟ್ ಈಸ್ ದ ಮಾರಲ್ ಪವರ್. ನೀವು ಮುಖ್ಯಮಂತ್ರಿ ಸ್ಥಾನದಲ್ಲಿ ಏನು ಕುಳಿತಿರ್ತೀರಿ, ಪ್ರಧಾನಮಂತ್ರಿ ಸ್ಥಾನದಲ್ಲಿ ಏನು ಕುಳಿತಿರ್ತೀರಿ, ನಾನು ಸಮಷ್ಟಿಯ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀನಿ ಅಂತಕ್ಕಂಥ ಒಂದು ನೈತಿಕ ಶಕ್ತಿ ಇದ್ದಾಗ ಮಾತ್ರ ನಿಮ್ಗೆ ಆಳ್ವಿಕೆ ಸಾಧ್ಯ ಆಗುತ್ತೆ. ಯಾಕೆ ಈಗ ಸಿದ್ದರಾಮಯ್ಯನವರ ಪ್ರಕರಣದಲ್ಲಿ ರಾಜೀನಾಮೆ ಅಂತಕ್ಕಂಥದ್ದು ಬರುತ್ತೆ? ಸ್ವತಃ ರಾಜನ ಮೇಲೆ ಕೋತ್ವಾಲ್ಗಳು ತನಿಖೆಯನ್ನು ಶುರು ಮಾಡಿದರೆ ಏನಾಗುತ್ತೆ? ನೀವು ಹೆಂಗೆ ಆ ಸ್ಥಾನದಲ್ಲಿ ಮುಂದುವರಿತೀರಿ? ಅನ್ಟೆನೇಬಲ್ ಆಗುತ್ತೆ ನಿಮ್ಮ ಪೊಸಿಷನ್ನು. ತನಿಖೆ ನಿಷ್ಪಕ್ಷಪಾತ ಎಲ್ಲ ಆಗುತ್ತೆ. ಒಂದು ನಿಷ್ಪಕ್ಷಪಾತ, ಇನ್ನೊಂದು ನಿಮ್ಮ ಈಗ ನಿನ್ನೆಯಿಂದ ನಾನು ಅದೇನೇ ಗಮನಿಸ್ತಾ ಇದ್ದೀನಿ. ಮುಖ್ಯಮಂತ್ರಿಗಳ ಭಾಷಣದಲ್ಲಿ ಏನಿದೆ, ಪತ್ರಕರ್ತರು ಏನು ಕುತೂಹಲದಿಂದ ಗಮನಿಸ್ತಾ ಇದ್ದಾರೆ, ಅದನ್ನೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ರಾಜೀನಾಮೆ ಕೊಡಲ್ಲ. ಬೇರೆ ಏನಾದರೂ ಚರ್ಚೆ ನಡೆಯುತ್ತಾ ಇನ್ಮೇಲೆ? ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಏನು ಹೇಳಿದರು, ನಾನು ಯಾಕೆ ರಾಜೀನಾಮೆ ಕೊಡಬೇಕು, ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದ್ರಾ? ಅಂದರೆ ಹೌ ಯು ವಿಲ್ ಗವರ್ನ್, ದ್ಯಾಟ್ ಈಸ್ ಇಂಪಾರ್ಟೆಂಟ್ ಕ್ವಶನ್. ಯಾಕೆ ಈ ಪ್ರಕರಣಗಳ ಮೇಲೆ ಪ್ರಕರಣಗಳು ಬಂದಾಗ ಮೊದಲೆಲ್ಲ ನೈತಿಕವಾಗಿ ಒಂದು ಟ್ರೈನ್ ಆಕ್ಸಿಡೆಂಟ್ ಆದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಜೀನಾಮೆ ಕೊಟ್ಟಿದ್ರು. ಈಗ ಅಂಥ ರಾಜಕಾರಣನೂ ಇಲ್ಲ ಬಿಡಿ, ನಾನು ಅದನ್ನು ಬಯಸ್ತಾ ಇಲ್ಲ. ಆದರೆ ಈ ಪ್ರಕರಣದಲ್ಲಿ ಅಥವಾ ರೀಡು ಪ್ರಕರಣದಲ್ಲಿ ನಾಳೆ ಏನಾದರೂ ಹೈಕೋರ್ಟ್ಗೆ ಹೋಯಿತು, ರಾಜ್ಯಪಾಲರೇನೋ ಸ್ಯಾಂಕ್ಷನ್ ಕೊಟ್ಟರು, ನಾಳೆ ಪ್ರಕರಣ ಸುಪ್ರೀಂ ಕೋರ್ಟ್ ಹೋಯಿತು, ಸುಪ್ರೀಂ ಕೋರ್ಟ್ ತನಿಖೆ ನಡೆಸಿ ಒಂದಾದ ಮೇಲೊಂದರಂತೆ ತನಿಖೆಗಳು ಶುರು ಆದರೆ ನೀವು ಗವರ್ನ್ ಮಾಡಲಿಕ್ಕಾಗತ್ತಾ? ಪಾಯಿಂಟ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೋಡೋಣ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಇದರೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.